ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದ ವತಿಯಿಂದ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಚಂದ್ರಶೇಖರ್ ಎಕಲೂರಿ, ರಾಜ್ಯ ಸರ್ಕಾರಿ ನೌಕರರ ಬವಣೆಗಳು ದಿನೇ ದಿನೇ ಉಲ್ಬಣಗೊಳ್ತಾ ಇವೆ. ಕೇಂದ್ರ ಸರ್ಕಾರವು ಪಿಎಫ್ಆರ್ಡಿಎ ಕಾಯ್ದೆ ಮೂಲಕ ಜಾರಿಗೊಳಿಸಲಾದ ಎನ್ಪಿಎಸ್, ಯುಪಿಎಸ್ ಆಧಾರಿತ ಪಿಂಚಣಿ ಪದ್ಧತಿಯು ನೌಕರರ ಮತ್ತು ಸರ್ಕಾರದ ವಂತಿಗೆ ಹಣವನ್ನು ಷೇರು ಮಾರುಕಟ್ಟೆಗೆ ಸಂದಾಯ ಮಾಡುತ್ತಿದ್ದು, ಸದಾಕಾಲ ನೌಕರರಿಗೆ ಯಾವುದೇ ಪಿಂಚಣಿ ಹಣ ಸಿಗ್ತಾ ಇಲ್ಲ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಅಂದಾಜು 2.80 ಲಕ್ಷ ಹುದ್ದೆಗಳಲ್ಲಿ ಹೊರಗುತ್ತಿಗೆ, ಗುತ್ತಿಗೆ, ದಿನಗೂಲಿ, ಅರೆಕಾಲಿಕ ಆಧಾರದಲ್ಲಿ ನೇಮಕ ಮಾಡಿಕೊಂಡು ವಿದ್ಯಾವಂತ ಯುವಜನತೆಯನ್ನ ಶೋಷಣೆ ಮಾಡಲಾಗ್ತಾ ಇದೆ. ನೌಕರರ ಮೇಲೆ ದಿನೇ ದಿನೇ ಕೆಲಸದೊತ್ತಡ ಹೆಚ್ಚಾಗ್ತಾ ಇದೆ. ರಾಜ್ಯ ಸರ್ಕಾರ ಜಾರಿಗೊಳಿಸ್ತಾ ಇರುವ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಅಸಮರ್ಪಕವಾಗಿದ್ದು, ನೌಕರರು ಮತ್ತು ಅವರ ಕುಟುಂಬಸ್ಥರನ್ನ ಖಾಸಗಿ ಆಸ್ಪತ್ರೆಗಳು ಹಲವು ರೀತಿಯಲ್ಲಿ ಸುಲಿಗೆಗೆ ಒಳಪಡಿಸ್ತಾ ಇದೆ. ಅಂಶಗಳ ಹಿನ್ನೆಲೆಯಲ್ಲಿ ಪಿಎಫ್ಆರ್ಡಿಎ ಕಾಯ್ದೆ ಆಧಾರಿತ ಎನ್ಪಿಎಸ್, ಯುಪಿಎಸ್ ಪಿಂಚಣಿ ಪದ್ಧತಿ ರದ್ದುಗೊಳಿಸಿ ಹಳೆಯ ನಿಶ್ಚಿತ ಪಿಂಚಣಿ ಜಾರಿಗೊಳಿಸುವುದು, ಹೊರಗುತ್ತಿಗೆ, ಗುತ್ತಿಗೆ, ದಿನಗೂಲಿ ನೌಕರರಲ್ಲಿ ಅರ್ಹರಿಗೆ ವಿಶೇಷ ಪ್ರಾತಿನಿಧ್ಯ ನೀಡಿ ನೇಮಕ ಮಾಡುವುದು, ಖಾಲಿ ಹುದ್ದೆ ಭರ್ತಿ ಮಾಡುವುದು ಇತ್ಯಾದಿ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನು ಒತ್ತಾಯಿಸಿ ಇದೇ ಸಂದರ್ಭದಲ್ಲಿ ಜಯಕುಮಾರ್ ಎಚ್ಎಸ್, ವಿಜಯಕುಮಾರ್, ಕೆಎನ್, ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಕಲಬುರಗಿ. ಇವತ್ತು ಅತಿ ಹೆಚ್ಚು ಜನಸಾಮಾನ್ಯರಷ್ಟೇ ಸರ್ಕಾರಿ ಬೊಕ್ಕಸಕ್ಕೆ, ಜನಸಾಮಾನ್ಯರ ನಿರ್ವಹಣೆಗೆ, ಈ ಗ್ಯಾರಂಟಿ ನಿರ್ವಹಣೆಗೆ ಮತ್ತು ಎಲ್ಲರ ಈ ಸರ್ಕಾರಿ ಬೊಕ್ಕಸಕ್ಕೆ ಸಮರ್ಪಕವಾಗಿ ದುಡಿಮೆಯಲ್ಲಿರ್ತಕ್ಕಂಥ ವರ್ಗ ನೌಕರ ವರ್ಗ, ರಾಜ್ಯ ಸರ್ಕಾರಿ ನೌಕರ ವರ್ಗ, ಎಲ್ಲ ನೌಕರ ವರ್ಗ. ನಾವು ದುಡಿಮೆ ಒಂದು ರೀತಿ ಸರ್ಕಾರಿ ಕಾರ್ಮಿಕರಾಗಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಸಂಧ್ಯಾಕಾಲದಲ್ಲಿ ನಮ್ಮ ಬದುಕು ಸುಗಮವಾಗಿರಲಿ ಅನ್ನೋದಕ್ಕೆ ಮಾಡಿರ್ತಕ್ಕಂಥದ್ದು ಓಲ್ಡ್ ಪೆನ್ಷನ್ ಸ್ಕೀಮ್. ಹಿಂದಿನ ಪೆನ್ಷನ್ ಡಿಫೈನ್ಡ್ ನಿಶ್ಚಿತ ಪಿಂಚಣಿ ಯೋಜನೆ ಆಗಿತ್ತು. ಆದರೆ 2004ರಿಂದ ಜನವರಿ 2004ರಿಂದ ಬಂದಿರತಕ್ಕಂಥ ಹೊಸ ನೂತನ ಪಿಂಚಣಿ ಯೋಜನೆ ಏನಿದೆ, ಅದು ಸಮರ್ಪಕವಾಗಿ ನಮ್ಮ ರಾಜ್ಯ ಸರ್ಕಾರ ಎಲ್ಲ ಸರ್ಕಾರಿ ನೌಕರರ ಕೊನೆಯ ಸಂಧ್ಯಾಕಾಲದ ಜೀವನ ನಿರ್ವಹಣೆಗೆ, ಸುಗಮ ಜೀವನ ನಿರ್ವಹಣೆಗೆ ಬಹಳಷ್ಟು ವ್ಯತ್ಯಯವನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ನೀವಾಗಲೇ ಮಾಧ್ಯಮಗಳಲ್ಲಿ ಎಲ್ಲರೂ ನೀವು ಕೂಡ ನಮ್ಮ ಜೊತೆ ಇದ್ರ ಬಗ್ಗೆ ಸರಿಸಮಾನವಾಗಿ ಸುದ್ದಿ ಮಾಡ್ತಾ ಬಂದಿದ್ದೀರಿ. ಆದರೆ ಇಲ್ಲಿ ಒಂದು 4 ರೆಸ್ಟೋರೇಷನ್, ಹಿಂದಿನ ನಿಶ್ಚಿತ ಪಿಂಚಣಿ ಯೋಜನೆಯನ್ನ ಮತ್ತೆ ತಂದಿರ್ತಕ್ಕಂಥ 4-5 ರಾಜ್ಯಗಳು ತಂದಿರೋದಾದ್ರೆ, ಈ ನಮ್ಮ ಈಗಿನ ಸರ್ಕಾರ ಕೂಡ ಹಿಂದೆ ಒಂದು ಭರವಸೆಯನ್ನ ನೀಡಿತ್ತು, ಮತ್ತೊಂದು ಗ್ಯಾರಂಟಿ ಅಂತ ಹೇಳಿತ್ತು. ಪಿಂಚಣಿ, ನಿಶ್ಚಿತ ಪಿಂಚಣಿ ಮತ್ತು ಎಲ್ಲ ಸರ್ಕಾರಿ ನೌಕರಿಗೆ ಗ್ಯಾರಂಟಿ ಕೊಟ್ಟಿತ್ತು. ಆದರೆ ಆ ನಿಟ್ಟಿನಲ್ಲಿ ಸಮರ್ಪಕವಾಗಿ ಕೆಲಸಗಳು ನಡೆದೇ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟದಿಂದ ಒಂದು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಈ ಹಿಂದಿನ ಡಿಫೈನ್ಡ್ ಪಿಂಚಣಿ ಯೋಜನೆಯನ್ನ ಮರು ಜಾರಿಗೊಳಿಸಿ, ಈ ಒಂದು ಪಿಎಫ್ಆರ್ಡಿಎ ಕಾಯ್ದೆ ಏನಿದೆ, ಅಂದ್ರೆ ಪಿಂಚಣಿ ನಿಧಿ ನಿರ್ವಹಣಾ ಅಧಿನಿಯಮ ಕೇಂದ್ರ ಸರ್ಕಾರದ ಏನಿದೆ, ಅದಕ್ಕೆ ಸಮರ್ಪಕವಾದ ರಾಜ್ಯ ತಿದ್ದುಪಡಿಯನ್ನ ಎಲ್ಲ ರಾಜ್ಯಗಳು ತಂದುಕೊಟ್ಟಿದ್ರೆ ಅವರಿಗೂ ಕೂಡ ಈಗಾಗಲೇ 4-5 ರಾಜ್ಯಗಳು ಹಿಂದಿನ, ಆಮೇಲೆ ಇತ್ತೀಚೆಗೆ ತಮಿಳುನಾಡು ಮತ್ತೆ ಕೇರಳ ರಾಜ್ಯಗಳು ಟ್ಯಾಕ್ಸ್, ತಮಿಳುನಾಡು ಅಶ್ಯೂರ್ಡ್ ಪೆನ್ಷನ್ ಸ್ಕೀಮ್, ಕೇರಳ ಅಶ್ಯೂರ್ಡ್ ಪೆನ್ಷನ್ ಸ್ಕೀಮ್ ಅಂತ ಅಂದ್ರೆ ಖಾತರಿ ಪಿಂಚಣಿ ನಿರ್ವಹಣಾ ಯೋಜನೆಯನ್ನು ಕೊಟ್ಟಿದ್ದಾರೆ, ಜಾರಿಗೆ ತಂದಿದ್ದಾರೆ. ಅದು ಕೂಡ ನಮಗೆ ಸಮರ್ಪಕ ಅನಿಸ್ತಾ ಇಲ್ಲ. ಹಿಂದಿನ ಡಿಫೈನ್ಡ್ ನಿಶ್ಚಿತ ಪಿಂಚಣಿ ಯೋಜನೆಯನ್ನೇ ನಮಗೆ ಮರು ಜಾರಿಗೊಳಿಸಲಿಕ್ಕೆ ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ವಿಶೇಷವಾಗಿ ಕಲಬುರಗಿ ನಾಡು 371 ಜೆ ನಂತರ ಆಗಿರ್ತಕ್ಕಂಥ ಈ ಕಲ್ಯಾಣ ಕರ್ನಾಟಕದ ನೌಕರ, ರಾಜ್ಯ ಸರ್ಕಾರಿ ನೌಕರರು ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ನಾವು ಈ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನ ಕಲಬುರಗಿಯಲ್ಲಿ ನಾವು ಇವತ್ತು ಮತ್ತೆ ನಾಳೆ ಹಮ್ಮಿಕೊಂಡಿದ್ದೇವೆ. ಪ್ರಮುಖವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಏನು ಹಳೆಯ ನಿಶ್ಚಿತ ಪಿಂಚಣಿ ಪದ್ಧತಿ ಇದೆ ಅದನ್ನ ರದ್ದು ಮಾಡಿ ಪಿಎಫ್ಆರ್ಡಿಎ ಕಾಯ್ದೆ ಅನುಸಾರ ಏನು ಕೇಂದ್ರ ಸರ್ಕಾರ ಎನ್ಪಿಎಸ್ ಮತ್ತೆ ಯುಪಿಎಸ್ ಪಿಂಚಣಿ ಪದ್ಧತಿಯನ್ನು ಜಾರಿಗೆ ತಂದಿದೆ, ಅದು ಷೇರು ಮಾರುಕಟ್ಟೆ ಆಧಾರಿತ ಪದ್ಧತಿಯಾಗಿದ್ದು ನೌಕರರಿಗೆ ಯಾವುದೇ ರೀತಿ ಪಿಂಚಣಿ ಸಿಗ್ತಾ ಇಲ್ಲ. ಬಹಳ ಕಡಿಮೆ ಮೊತ್ತದ ಪಿಂಚಣಿ ಸಿಗ್ತಾ ಇದೆ. ಇದರಿಂದಾಗಿ ಅವರಿಗೆ ಹಲವಾರು ಸಮಸ್ಯೆಗಳು ಸಂಧ್ಯಾಕಾಲದಲ್ಲಿ ಎದುರಾಗ್ತಾ ಇದ್ದಾವೆ. ಹಾಗೇನೆ ರಾಜ್ಯ ಸರ್ಕಾರದಲ್ಲಿ ಸುಮಾರು 2,80,000 ಹುದ್ದೆಗಳು ಖಾಲಿ ಇದ್ದಾವೆ. ಇದರಲ್ಲೆಲ್ಲ ಸುಮಾರು 3 ಲಕ್ಷದಷ್ಟು ಹೊರಗುತ್ತಿಗೆ, ಗುತ್ತಿಗೆ ಮತ್ತೆ ದಿನಗೂಲಿ ಆಧಾರದಲ್ಲಿ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ಅರ್ಹರಿದ್ದಾರೆ ಅವ್ರನ್ನ ರೆಗ್ಯುಲರೈಸ್ ಮಾಡ್ಕೋಬೇಕು, ವಿಶೇಷ ಪ್ರಾತಿನಿಧ್ಯ ಕೊಟ್ಟು ಅನ್ನುವಂಥದ್ದು ನಮ್ಮ ಬೇಡಿಕೆ. ಮತ್ತೆ ಹಾಗೆ ಶಿಕ್ಷಕರಿಗೆ ಟಿಇಟಿ ಏನು ಟೆಸ್ಟ್ ಕಡ್ಡಾಯ ಮಾಡಲಾಗಿದೆ. ಇದರಿಂದಾಗಿ ಅವರಿಗೆ
ಕೆಲ ಉದ್ಯೋಗವನ್ನ ಕಳೆದುಕೊಳ್ಳುವಂತ ಒಂದು ಆತಂಕ ಎದುರಾಗಿದೆ. ಸೊ ಇದನ್ನ ಒಂದು ಕೇಂದ್ರ ಸರ್ಕಾರ ಸೂಕ್ತ ತಿದ್ದುಪಡಿ ತೆಗೆದು ಟಿಇಟಿ ಏನು ಕಡ್ಡಾಯ ಮಾಡಲಾಗಿದೆ, ಈ ಸುಮಾರು 20-30 ವರ್ಷ ಸೇವೆ ಸಲ್ಲಿಸಿರುವಂತಹ ಶಿಕ್ಷಕರಿಗೆ ಅದನ್ನ ರದ್ದು ಮಾಡಬೇಕು. ಕೇವಲ ಪ್ರಾಸ್ಪೆಕ್ಟಿವ್ ಆಗಿ ಅಷ್ಟೇ ಅದನ್ನ ಜಾರಿಗೊಳಿಸಬೇಕು. ಮತ್ತೆ ಹಾಗೇನೆ ರಾಜ್ಯ ಸರ್ಕಾರ ಜಾರಿಗೊಳಿಸ್ತಾ ಇರುವಂತಹ ಒಂದು ನಗದು ರಹಿತ ಆರೋಗ್ಯ ಚಿಕಿತ್ಸೆ, ಈಗ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಏನಿದೆ ಅದರಲ್ಲಿ ಹಲವಾರು ತೊಡಕುಗಳಿದ್ದಾವೆ. ನೌಕರರಿಗೆ ಸೂಕ್ತವಾದಂತಹ ಅವರ ಕುಟುಂಬಸ್ಥರುಗಳಿಗೆ ಹಿಂದೆ ಇದ್ದಂತಹ ರಿಇಂಬರ್ಸ್ಮೆಂಟ್ ಅಲ್ಲಿ ಒಂದಷ್ಟು ಅವರಿಗೆ ಚಿಕಿತ್ಸೆ ಚಿಕಿತ್ಸಾ ವೆಚ್ಚವನ್ನು ಮರುಪಾವತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಆದ್ರೆ ಈ ಆರೋಗ್ಯ ಸಂಜೀವಿನಿ ಕ್ಯಾಶ್ಲೆಸ್ ಅಂತ ಹೇಳಿದ್ರು ಕೂಡ ಇನ್ನೂ ಹೆಚ್ಚಿನ ಆಸ್ಪತ್ರೆಗಳನ್ನ ನೆಟ್ವರ್ಕಿಂಗ್ ಮಾಡಲಾಗಿಲ್ಲ. ಹಾಗೇನೆ ಹಲವಾರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಹೋದಾಗ ಹೆಚ್ಚುವರಿ ಶುಲ್ಕವನ್ನ ನಿಮ್ಗೆ ಇಂತಹ ಚಿಕಿತ್ಸೆಗೆ ಇನ್ನು ಹೆಚ್ಚುವರಿಯಾಗಿ ನೀವು ಕೊಡಬೇಕು, ಕೈ ಕೊಟ್ಟರಷ್ಟೇ ನಾವು ಅಡ್ಮಿಟ್ ಮಾಡ್ಕೊಳ್ತೀವಿ, ಈ ರೀತಿ ಹಲವಾರು ಸಬೂಬುಗಳನ್ನ ಹೇಳ್ಕೊಂಡು ನೌಕರರನ್ನ ಸುಲಿಗೆ ಮಾಡುವಂತ ಒಂದು ಪರಿಸ್ಥಿತಿ ಇದೆ. ಇಂತಹ ವ್ಯತ್ಯಯಗಳನ್ನ ಸರ್ಕಾರ ಸರಿಪಡಿಸಬೇಕು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ. ಮತ್ತೆ ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಇಡೀ ದೇಶಾದ್ಯಂತ ನಮ್ಮ ಅಖಿಲ ಭಾರತ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಏನಿದೆ ಅದು ಇದೇ ವರ್ಷದ ಡಿಸೆಂಬರ್ 12ನೇ ತಾರೀಕು ನವದೆಹಲಿಯಲ್ಲಿ ಒಂದು ಬೃಹತ್ ದೇಶ ಮಟ್ಟದ ದೆಹಲಿ ಚಲೋ ಕಾರ್ಯಕ್ರಮಕ್ಕೆ ಒಂದು ರ್ಯಾಲಿಗೆ ಕರೆಯನ್ನ ಕೊಡಲಾಗಿದೆ.